ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಐಟಮ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನು ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ಶೇಂಗಾ ಚಿಕ್ಕಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇವತ್ತು ಹೇಗೆ ಮಾಡೋಣ ಅಂತ ನೋಡೋಣ. ಆಬ್ವಿಯಸ್ಲಿ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ತಿಂದೇ ಇರ್ತಾರೆ. ನಮ್ಮ ಮನೇಲಂಕರು ಎಲ್ಲರಿಗೂ ತುಂಬ ಇಷ್ಟ. ಹೊರಗಡೆ ತೊಗೊಂಬಂದು ತಿನ್ನಬೇಡಿ. ಇವಾಗ ಹೈಜಿನಾಗಿ ಮಾಡಲ್ಲ, ಹೇಗೇಗೋ ಮಾಡ್ತಿರ್ತಾರೆ. ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಸ್ಟು ಅಂತ ನನಗನ್ಸುತ್ತೆ. ಸೊ ಈ ಶೇಂಗಾ ಚಿಕ್ಕಿ ಮಾಡೋಕ್ಕೆ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ. ಮೂರು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಒಂದು ಶೇಂಗಾ ಚಿಕ್ಕಿ, ಸಕ್ಕರೆ ಮತ್ತು ತುಪ್ಪ ಅಷ್ಟೇ, ಹೆಚ್ಚಿಗೇನು ಬೇಕಾಗಿಲ್ಲ. ನಾನು 1 ಕಪ್ದಷ್ಟು ಶೇಂಗಾ ಅಷ್ಟೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಆಗುವಷ್ಟು ಅಥವಾ ಮಾಡಿ ಇಡೋವಷ್ಟು ಬೇಕಾಯಿತು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಸೊ ನಾನು ಜಸ್ಟ್ ನಮ್ಮ 3 ಮಂದಿಗೆ ಅಂತ ಹೇಳಿ ಆ ದಿನದ ಪೂರ್ತಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಬಟ್ಲದಷ್ಟು ಶೇಂಗಾ ತೊಗೊಂಡಿದ್ದೀನಿ. 1 ಬಟ್ಲು ಶೇಂಗಾಗೆ ನೀವು ಒಂದು 3/4 ಬಟ್ಲು ಅಥವಾ ಅರ್ಧ ಬಟ್ಲದಷ್ಟು ಸಕ್ಕರೆ ತೊಗೊಂಡ್ರೆ ಸಾಕು. ಜಾಸ್ತಿ ಏನು ತೊಗೋಬೇಡಿ, ಇಲ್ಲಾಂದರೆ ಬಾಯಿ ತುಂಬ ಬರೀ ಸ್ವೀಟ್ ಬರುತ್ತೆ, ಶೇಂಗಾ ಫ್ಲೇವರ್ ಬರೋದೇ ಇಲ್ಲ. ಸೊ 1 ಬಟ್ಲು ಶೇಂಗಾಕ್ಕೆ ಜಸ್ಟ್ ಒಂದು 3/4 ಬಟ್ಲದಷ್ಟು ಸಕ್ಕರೆ ತೊಗೊಳ್ಳಿ ಸಾಕು. ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಬೇಕು. ಹೇಗೆ ಕರಗಿಸ್ಬೇಕು ಅಂದರೆ ಇಲ್ಲಿ ನೋಡ್ತಾ ಇರಲ್ಲ, ಕೆಂಪು ಕಲರ್ ಬರ್ತಾ ಇದೆಯಲ್ಲ, ಆ ಥರ ಬರಬೇಕು. ಒಂದು ಸರಿ ಎಲ್ಲ ಸಕ್ಕರೆ ಕಂಪ್ಲೀಟಾಗಿ ಕರಗಿದ ಮೇಲೆ ಈ ಥರ ಕಲರ್ ಬಂದಮೇಲೆ ನೀವು ಶೇಂಗಾನ ಹಾಕ್ಕೊಂಡು ಇದು ತುಂಬ ಹೊತ್ತು ಇದೆಲ್ಲ ಬೇಗ ಗಟ್ಟಿ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ಅಡುಗೆನ ತುಂಬ ಫಾಸ್ಟಾಗಿ ಮಾಡಬೇಕಾಗತ್ತೆ. ಸೊ ನಾನು ಹಾಕಿದ ತಕ್ಷಣ ಎಷ್ಟು ಬೇಗ ಗಟ್ಟಿ ಆಗ್ತಾಯಿದೆ. ಇನ್ನು ಗ್ಯಾಸ್ ಆರಿಸಿಬಿಟ್ರಂಗೂ ಮುಗೀತಷ್ಟೇ. ಇನ್ನು ತುಂಬ ಬೇಗ ಗಟ್ಟಿ ಆಗುತ್ತೆ. ಸೊ ಸ್ವಲ್ಪ ಲೈಟಾಗಿ ಗ್ಯಾಸ್ ಇಟ್ಕೊಂಡ್ಬಿಟ್ಟು ನಾನು ಒಲೆಯಲ್ಲೇ ಇಟ್ಟಿದ್ದೀನಿ, ಇಲ್ಲ ಅಂದರೆ ಆಗಲ್ಲ. ಸೊ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ತುಪ್ಪನ ಏನು ಮಾಡಿದ್ದೀನಿ, ಪ್ಲೇಟ್ ಹಿಂದ್ಗಡೆ ಹಚ್ಕೊಳ್ತಾ ಇದ್ದೀನಿ. ಸೊ ಮುಂದ್ಗಡೆ ಹಚ್ಚಿದರೆ ಆ ಶೇಪ್ ಮಾಡೋಕ್ಕೆ ನಿಮಗೆ ಈಸಿ ಆಗೋಲ್ಲ. ಸೊ ನಾನು ಹಿಂದ್ಗಡೆ ಹಚ್ಕೊಂಡ್ಬಿಟ್ಟು ಅಲ್ಲಿ ಸಕ್ಕರೆನ ಇದು ಶೇಂಗಾದು ಕಲಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಫಾಸ್ಟಾಗಿ ನೀವು ಮಾಡಬೇಕು ಅಂತಂದರೆ ತುಂಬ ಬೇಗ ಗಟ್ಟಿ ಆಗುತ್ತೆ. ಸೊ ಬೇಗ ನೀವು ಅದನ್ನು ಚಪ್ಪಟೆಯಾಗಿ ಮಾಡಿಕೊಂಡು ಶೇಪ್ ಕೊಡಬೇಕು. ಇಲ್ಲ ಅಂತಂದರೆ ಗಟ್ಟಿ ಆಯಿತು ಅಂತಂದರೆ ಅದು ಯಾವ ಕಡೆನೂ ಹೋಗಲ್ಲ, ಒಂದು ಉಂಡೆ ಥರ ಎಲ್ಲ ಕಲ್ಲಿನ ಥರ ಆಗಿಬಿಡತ್ತೆ. ಸೊ ಅದಕ್ಕೆ ನೀವು ಏನು ಮಾಡಿ ಅಂತ ಅಂದರೆ ಚೆನ್ನಾಗಿ ಅದನ್ನು ಪ್ಲೇಟ್ ಮೇಲೆ ಹಾಕ್ಕೊಂಡು ಬೇಗ ಅದನ್ನು ಶೇಪ್ ಕೊಟ್ಟು ಇವಾಗಲೇ ಕಟ್ ಮಾಡ್ಕೊಳ್ಳಿ. ಅದು ಗಟ್ಟಿ ಆದಮೇಲೆ ಕಟ್ ಮಾಡ್ಕೋತೀನಿ ಅಂದರೆ ಅದು ನೀಟಾಗಿ ಬರಲ್ಲ, ಯಾವುದೋ ಶೇಪ್ ಬರುತ್ತೆ. ಸೊ ಇವಾಗಲೇ ನಾನು ಏನು ಅಂತಿದ್ದೀನಿ ಅಂದರೆ ಲೈಟಾಗಿ ಶೇಪ್ ಕೊಡ್ಕೊಂಡು ಸ್ಟಾರ್ಟ್ ಮಾಡಿ. ನಾನು ಇವಾಗ ಸ್ಕ್ವೈರಲ್ಲಿ ಶೇಪ್ ಕೊಡ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಸ್ವಲ್ಪ ತುಂಬ ಬಿಸಿಯಾಗಿರುತ್ತೆ. ಸೊ ಜೋಪಾನವಾಗಿ ಮಾಡ್ಕೊಳ್ಳಿ, ಕೈಗೆಲ್ಲ ಹಚ್ಕೊಬೇಡಿ, ಕೈಯೆಲ್ಲ ಸುಟ್ಕೊಳ್ಬೇಡಿ, ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ. ಲೈಟಾಗಿ ಗಟ್ಟಿಯಾಗಿದೆ. ಒಂದು 10 ನಿಮಿಷ ಇಟ್ಟರೆ ಸಾಕು. 10-15 ನಿಮಿಷದಲ್ಲಿ ತುಂಬ ಗಟ್ಟಿಯಾಗುತ್ತೆ. ಎಣ್ಣೆನ ನೀಟಾಗಿ ಹಚ್ಕೊಳ್ಳಿ ಪ್ಲೇಟ್ ಹಿಂದ್ಗಡೆ, ಇಲ್ಲ ಅಂತಂದರೆ ಅದು ಅಂಟ್ಕೊಂಡ್ಬಿಡ್ತಾ ಇರುತ್ತೆ. ನಾನು ಸ್ವಲ್ಪ ಲೈಟಾಗಿ ಕಡಿಮೆ ಹಚ್ಕೊಂಡೆ ಅಂದ್ಕೊಳ್ತೀನಿ. ಸೊ ಅದು ಪ್ಲೇಟಿಗೆ ಅಂಟ್ಕೊಳ್ತಾ ಇತ್ತು. ಸೊ ನೀವು ಸ್ವಲ್ಪ ಜಾಸ್ತಿ ಎಣ್ಣೆನ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ತೊಗೊಳ್ಳಿ. ಸೊ ನಾನು ಇವಾಗ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಶೇಪ್ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆಯಲ್ಲ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಮಾಡ್ತೀರಾ ಅಂದ್ಕೊಳ್ತೀನಿ. ಮಾಡಿದರೆ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಹೇಗಾಗಿದೆ ಅಂತ. ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.